ನಮಸ್ಕಾರ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅಂದ್ರೆ ಪಡಿತರ ಚೀಟಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸಮಯದ ಬದಲಾವಣೆ ಕೂಡ ಆಗ್ತಾ ಇದೆ. ಅಂದ್ರೆ ಇದುವರೆಗೂ ಕೂಡ ನೀವು ಯಾವ ಸಮಯಕ್ಕೆ ರೇಷನ್ ತೆಗೆದುಕೊಳ್ತಾ ಇದ್ರಿ ಅದರಲ್ಲಿ ಚೇಂಜಸ್ ಕಾಣ್ತಾ ಇದೆ. ಇನ್ನು ಲೋಕಲ್ ಅಂಗಡಿಯ ಮಾಲೀಕರು ಯಾವ ಸಮಯಕ್ಕೆ ಇಡ್ತಾರೋ ಒಂದೊಂದು ಕಡೆ ಬದಲಾಯಿಸಬಹುದು. ಆದ್ರೆ ಸರ್ಕಾರದ ನಿಯಮದ ಪ್ರಕಾರ ಏನ್ ಬದಲಾವಣೆ ಆಗಿದೆ ಅದನ್ನ ನೋಡೋಣ. ಜೊತೆಗೆ 2 ತಿಂಗಳ ಅಕ್ಕಿ ನಿಮಗೆ ಒಟ್ಟಿಗೆ ಸಿಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಇನ್ನೊಂದು ಬದಲಾವಣೆ ಏನಪ್ಪಾ ಅಂದ್ರೆ ಬಯೋಮೆಟ್ರಿಕ್ ಕೂಡ ಹೆಚ್ಚಾಗಿ 2 ಬಾರಿ ಮಾಡ್ತಾರಂತೆ. ಜೊತೆಗೆ ಇಲ್ಲಿ ಕಣ್ಣಿನ ಐರಿಸ್ ಕೂಡ ಚೆಕ್ ಮಾಡಲಾಗತ್ತಂತೆ. ಇಲ್ಲಿ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯವರೆಗೂ ಕೂಡ ನಿಮಗೆ ಈ ಪಡಿತರ ವಿತರಣೆ ಆಗತ್ತಂತೆ. ಬೆಳಗಿನ ಜಾವ 6 ಗಂಟೆಯಿಂದ ಅಲ್ಲಿ 10 ಗಂಟೆಯವರೆಗೂ ಕೂಡ ನಿಮಗೆ ವಿತರಣೆ ಆಗತ್ತಂತೆ. ಯಾಕಂದ್ರೆ ಬಿಸಿಲಿನ ತಾಪ, ಸಂಜೆ ಆದ್ರೆ ಮಳೆ, ಗಾಳಿ, ಸುಂಟರ ಗಾಳಿ, ಬಿರುಗಾಳಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ. ಸೊ ಇದಕ್ಕಾಗಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದಷ್ಟು ಬೆಳಗಿನ ಜಾವನೆ ಪಡಿತರವನ್ನ ವಿತರಣೆ ಮಾಡಿ ಕ್ಲಿಯರ್ ಮಾಡ್ಬೇಕನ್ನುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮಗೆ ಈ ಒಂದು ಚೇಂಜಸ್ ಕೂಡ ಆಗಿರತಕ್ಕಂಥದ್ದು. ಜೊತೆಗೆ 2 ತಿಂಗಳ ಅಕ್ಕಿ ಮೇ ಮತ್ತು ಜೂನ್ ತಿಂಗಳ ಹೆಚ್ಚುವರಿ ಕೋಟಾವನ್ನ ಒಟ್ಟಿಗೆ ಜೂನ್ ತಿಂಗಳಲ್ಲಿ ಕೊಡುವಂತದ್ದು. ಈಗ ಮೇ ತಿಂಗಳದು ಒಂದೊಂದು ಜಿಲ್ಲೆಗಳಲ್ಲಿ ಹೋಗೇ ಇಲ್ಲ, ಅಕ್ಕಿನೇ ಕೊಟ್ಟಿಲ್ಲ, ಪಡಿತರ ವಿತರಣೆ ಮಾಡಿಲ್ಲ. ಕೇವಲ ಕೇಂದ್ರದಿಂದ 5 ಕೆಜಿ ಮತ್ತು ರಾಜ್ಯ ಸರ್ಕಾರದಿಂದ 5 ಕೆಜಿ ಬರ್ತಾ ಇರತ್ತೆ. ಅದರಲ್ಲಿ ಕೂಡ ಚೇಂಜಸ್ ಕಾಣ್ತಾ ಇದೆ. ಈಗ ಮತ್ತೆ ಕಿಟ್ಗಳ ವಿತರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಇದನ್ನ ಈ ಜೂನ್ ತಿಂಗಳಲ್ಲಿ ನಿಮಗೆ 2 ತಿಂಗಳದ್ದು ಒಟ್ಟಿಗೆ ಕೊಡಲಾಗತ್ತೆ ಎಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಪಡಿತರ ವಿತರಣೆ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಈ ವಿಷಯವನ್ನ ಎಲ್ಲ BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ. ಒಂದೊಂದು ಕಡೆ ರೇಷನ್ ಸಿಕ್ಕರೆ ಒಂದೊಂದು ಕಡೆ ಸಿಕ್ಕಿಲ್ಲ. ಹೀಗಾಗಿ ಈ ಜೂನ್ ತಿಂಗಳಲ್ಲಿ ವಿತರಣೆ ಆಗತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ.